ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರುಚಿಗೆ ಸ್ವಾಗತ. ಮಿಲೆಟ್ಟಿಂದ ಪಾಯಸ ಮಾಡೋದು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಕೊರಲೆ ಅಕ್ಕಿ ತೊಗೊಂಡಿದ್ದೀನಿ, ಬ್ರೌನ್ ಟಾಪ್ ಮಿಲೆಟ್. ಇದನ್ನು ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ. 1 ಕಪ್ ಅಕ್ಕಿಗೆ 2 ಕಪ್ನಷ್ಟು ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಇದು ನೆನೆಸೋದ್ರಿಂದ ಇದು ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ನಾವು ಪಾಯಸ ಮಾಡೋದಕ್ಕೆ ಫಸ್ಟಿಗೆ ಇದನ್ನು ಬೇಯಿಸ್ಕೋಬೇಕು, ಆಮೇಲೆ ಪಾಯಸದ ಪ್ರೊಸೀಜರು. ಫಸ್ಟಿಗೆ ನಾನು ಇದನ್ನು 2 ಕಪ್ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊತೀನಿ. ನಾವು ಇದನ್ನು ಫಸ್ಟೇ ನೆನೆಸಲಿಲ್ಲ ಅಂದರೆ ಅದೇನಾಗುತ್ತೆ, ಒಂಥರ ಒಟ್ಟೊಟ್ಟು ಥರ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ನಾವು ಫಸ್ಟೇ ಚೆನ್ನಾಗಿ ನೆನೆಸಿದ್ರೆ ಅದರಲ್ಲಿರೋ ಫೈಬರ್, ಅದ್ರ ಮೇಲ್ಗಡೆ ಟಾಪ್ ಲೇಯರ್ ಏನಿರುತ್ತೆ ಅದು ತುಂಬ ಫೈಬರ್ ಕಂಟೆಂಟ್ ಇರುತ್ತೆ. ಅದರಿಂದ ಅದನ್ನ ನೆನೆಯೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ನಾವು ಹಾಗೆ ಮಾಡೋದ್ರಿಂದ ಅದು ನೆಂದಿರಲ್ಲ. ಆವಾಗ ಏನು ಅನಿಸುತ್ತೆ, ನಮಗೆ ಒಂಥರ ಒಟ್ಟೊಟ್ಟು ತಿಂದಂಗೆ ಅನಿಸುತ್ತೆ. ಅದು ಚೆನ್ನಾಗಿ ನೆಂದರೆ ಚೆನ್ನಾಗಿ ಬರುತ್ತೆ. ಪಾಯಸನೇ ಆಗಲಿ ಅನ್ನನೇ ಆಗಲಿ ಏನೇ ಡಿಶ್ ಮಾಡಿದ್ರು ಇದು ಚೆನ್ನಾಗಿ ನೆಂದ ಮೇಲೆ ನಾವು ಮಾಡಬೇಕು. 1 ಗ್ಲಾಸಷ್ಟು ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಂಡು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಇದನ್ನು ಒಂದು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ತೀನಿ. ಇವಾಗ ಇದಕ್ಕೆ ಎಕ್ಸ್ಟ್ರಾ ನೀರೇನು ಬೇಡ. ನಾವು ನೀರು ನೆನೆಸೋವಾಗ 2 ಗ್ಲಾಸ್ ಹಾಕಿ ನೆನೆಸಿದ್ದೀವಲ್ಲ, ಅಷ್ಟೇ ನೀರಲ್ಲೇ ಇದನ್ನು ಬೇಯಿಸ್ಕೋಬೇಕು. ಇವಾಗ 1 ಪಿಂಚಷ್ಟು ಉಪ್ಪು ಹಾಕ್ಕೊಳ್ಳೋಣ. ಯಾವುದೇ ಸಿಹಿ ಮಾಡೋವಾಗಲೂ 1 ಪಿಂಚ್ ಉಪ್ಪು ಹಾಕ್ಕೊಂಡ್ರೆ ಇದು ಸ್ವೀಟ್ ಬ್ಯಾಲೆನ್ಸ್ ಆಗುತ್ತೆ ಅಂತಾರೆ. ಮತ್ತು ಉಪ್ಪಿಲ್ಲದೆ ಯಾವುದೋ ಅಡುಗೆ ಮಾಡಬಾರ್ದು ಅಂತ ಹೇಳಿ ಏನೇ ಅಡುಗೆ ಮಾಡಿದ್ರು 1 ಪಿಂಚಷ್ಟಾದರೂ ಹಾಕ್ಕೋಬೇಕು. ಇದನ್ನು ಮುಚ್ಚಿಟ್ಬಿಟ್ಟು 2 ವಿಷಿಲ್ ಬರ್ಸ್ಕೊಳ್ತೀನಿ ನಾನು. ನೋಡಿ, ಕುಕ್ಕರ್ ತಣ್ಣಗಾಯಿತು. ನಾನು ಇವಾಗ ಇಳಿಸ್ಕೊಂಡಿದ್ದೀನಿ ಇದನ್ನು. ಅನ್ನ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇವಾಗ ಇದರಲ್ಲಿ ನಾವು ಪಾಯಸ ಮಾಡ್ಕೋಬೇಕು. ನೋಡಿ, ಇದು ರೈಸ್ ಚೆನ್ನಾಗಿ ಬೆಂದಿರಬೇಕು. ರೈಸ್ ಬೆಂದಿಲ್ಲ ಅಂತ 2 ಲೋಟ ಸರಿ ಹೋಗುತ್ತೆ. ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೋದು. 1 ಲೋಟ ರೈಸ್ಗೆ 2 ಲೋಟ ನೀರು ಸರಿ ಹೋಗುತ್ತೆ. ಇವಾಗ ಇದಕ್ಕೆ ಮುಂದೆ ಪ್ರೊಸೀಜರ್ ನೋಡೋಣ. ನಾನಿಲ್ಲಿ ಒಂದು 8ರಿಂದ 10 ಬಾದಾಮಿ ತೊಗೊಂಡಿದ್ದೀನಿ, ಗೋಡಂಬಿ ತೊಗೊಂಡಿದ್ದೀನಿ, ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ, 1 ಕಪ್ನಷ್ಟು ತೆಂಗಿನಕಾಯಿ ತುರಿಬೇಕಾಗುತ್ತೆ. ಇದಕ್ಕೆ ನೀವು ತೆಂಗಿನಕಾಯಿ ಹಾಲಾದರೂ ಹಾಕೋಬೋದು, ಚೆನ್ನಾಗಿರುತ್ತೆ. ಇಲ್ಲಾಂದರೆ ತೆಂಗಿನಕಾಯಿ ಆದರೂ ಹಾಕೋಬೋದು. 1 ಕಪ್ನಷ್ಟು ಬೆಲ್ಲ ಬೇಕಾಗುತ್ತೆ. ಸಿಹಿನ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು, ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕೋಬೋದು. ಇವಾಗ ನಾನು ಇಲ್ಲೊಂದು ಮಿಕ್ಸರ್ ಜಾರ್ಗೆ ಈ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಮತ್ತು ಬಾದಾಮಿನೂ ಇದಕ್ಕೆ ಹಾಕ್ಕೊಳ್ಳೋಣ, ಏಲಕ್ಕಿನೂ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇದನ್ನು ನೀವು ತೆಂಗಿನಕಾಯಿ ಬದಲು ಕೊಬ್ಬರಿ ಬೇಕಾದರೂ ಹಾಕೋಬೋದು, ಆದರೆ ತೆಂಗಿನಕಾಯಿ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಈ ಪಾಯಸಕ್ಕೆ. ನಾನು ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೊಂಡು ಬರ್ತೀನಿ. ಇವಾಗ ಈ ಕುಕ್ಕರಲ್ಲಿ ಅನ್ನ ಮಾಡ್ಕೊಂಡ್ವಲ್ಲ, ಅದೇ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಬಿಸಿ ನೀರು ಹಾಕ್ಕೊಂಡ್ರೆ ಒಳ್ಳೆಯದು, ಬೇಗ ಆಗುತ್ತೆ. ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಎಷ್ಟು ಬೇಕು ಅಂತ ಅಷ್ಟು ನೀರು ಹಾಕ್ಕೊಳ್ಳಿ. ಇವಾಗ ರುಬ್ಕೊಂಡಿರೋ ತೆಂಗಿನಕಾಯಿ ಪೇಸ್ಟನ್ನ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಇವಾಗ ಇದಕ್ಕೇ ಬೆಲ್ಲನೂ ಸೇರಿಸ್ಕೊಳ್ತಿದ್ದೀನಿ. ನಾನಿಲ್ಲಿ ಶುದ್ಧವಾಗಿರೋ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಶುದ್ಧ ಇಲ್ಲ ಅಂದರೆ ನೀವು ಅದನ್ನು ಕರಗಿಸಿ ಹಾಕೋಬೋದು, ಶೋಧಿಸ್ಕೊಂಡು. ನಾನು ಮೊದಲೇ ಹೇಳ್ದಾಗೆ ನಿಮಗೆ ಸಿಹಿ ನೋಡ್ಕೊಳ್ಳಿ, ನಿಮ್ಮ ಸಿಹಿಗೆ ಅನುಸಾರವಾಗಿ ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡೋಣ. ನೋಡಿ, ಇವಾಗ ಪಾಯಸ ಚೆನ್ನಾಗಿ ಕುದೀತಾ ಇದೆ. ಇವಾಗ ಬೆಲ್ಲ ಎಲ್ಲ ಕರಗಿದೆ ನೋಡಿ, ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಈ ಥರ ಆಗಬೇಕು ಪಾಯಸ. ಇನ್ನು ಗಟ್ಟಿ ಬೇಕಾದರೂ ಮಾಡ್ಕೋಬೋದು, ಇನ್ನು ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು. ಇವಾಗ ನಾನು ಇದಕ್ಕೆ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿನ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ನಾನಿಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಗೋಡಂಬಿ ಹಾಕ್ಕೊಳ್ತಿದ್ದೀನಿ. ಬೇಕಿದ್ರೆ ದ್ರಾಕ್ಷಿನೂ ಹಾಕೋಬೋದು, ನಾನಿಲ್ಲಿ ದ್ರಾಕ್ಷಿ ಹಾಕ್ಕೊತಿಲ್ಲ. ಚೆನ್ನಾಗಿ ಫ್ರೈ ಮಾಡಿ ಹಾಕ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಕಲರ್ ಚೇಂಜ್ ಆಯ್ತು. ಇವಾಗ ಇದನ್ನು ತಕ್ಕೊಂಡ್ಬಿಡೋಣ. ಇದನ್ನು ಪಾಯಸಕ್ಕೆ ಹಾಕೊಂಡ್ಬಿಡ್ತೀನಿ. ಇದ್ರ ಜೊತೆ ನಾವು ತೆಂಗಿನಕಾಯಿ ಪೀಸ್ನ ಸಣ್ಣ ಸಣ್ಣ ಕಟ್ ಮಾಡಿ ಅದನ್ನು ನಾವು ತುಪ್ಪದಲ್ಲಿ ಅಥವಾ ಕೊಬ್ಬರಿ ಎಣ್ಣೆಲ್ಲ ಹುರ್ಕೊಂಡು ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಪಾಯಸ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಪಾಯಸ ಇದು. ಇದನ್ನು ತಿಂತಾ ಇದ್ರೆ ಮಿಲೆಟ್ಸಲ್ಲಿ ಮಾಡಿದ್ದೀವ ಅಂತ ಅನಿಸುತ್ತೆ. ಆ್ಯಕ್ಚುಲಾಗಿ ಮಿಲೆಟ್ ರೈಸ್ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಮಾಮೂಲಿ ಮಾಡೋ ರೈಸ್ಗಿಂತ ಮಿಲೆಟ್ ರೈಸು ತುಂಬ ರುಚಿಯಾಗಿರುತ್ತೆ. ಈ ರೆಸಿಪಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಮತ್ತು ಇದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಮಿಲೆಟ್ಸ್ನ ದಿನ ಯಾವುದಾದ್ರೂ ಒಂದು ರೂಪದಲ್ಲಿ ಸೇವಿಸಬೇಕು. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಮೇಲೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.